सह नौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. 5 ಶ್ಲೋಕಗಳನ್ನು ನೋಡಿದ್ವಿ. 5 ಶ್ಲೋಕಗಳಲ್ಲಿ 5ನೇ ಶ್ಲೋಕ ಏನಾಗಿತ್ತು ಅಂದರೆ, ಭಗವಂತ ಏನು ಹೇಳ್ತಾ ಇದ್ದಾನೆ, ನಿಜವಾಗಿ ಹೇಳಬೇಕೆಂದರೆ ಯಾವ ಜೀವರಾಶಿಗಳು ನನ್ನಲ್ಲಿಲ್ಲ. ಪರಮಾಶ್ಚರ್ಯಕರವಾದ ನನ್ನ ಈ ಯೋಗೈಶ್ವರ್ಯವನ್ನು ನೀನು ನೋಡು. ಜೀವರಾಶಿಗಳನ್ನು ಕಾಪಾಡುವವನು ನಾನಾದರೂ ಅವುಗಳಲ್ಲಿ ನಾನಿಲ್ಲ. ಇದನ್ನು ವಿಚಾರ ಮಾಡ್ತಾ ನಾನು ನಿಮಗೊಂದು ಉದಾಹರಣೆಯನ್ನು ಕೊಟ್ಟಿದ್ದೆ. ಜನಕ ಮಹಾರಾಜನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಜನಕ ಮಹಾರಾಜ ಭಿಕ್ಷುಕನಾಗಿರ್ತಾನೆ. ಆಮೇಲೆ ಎಚ್ಚರ ಆದಮೇಲೆ ಅವನು ರಾಜಾನೇ. ಆಗ ಅವನಿಗೆ ಬರೋ ಪ್ರಶ್ನೆ, ನಾನು ಭಿಕ್ಷುಕನ ಅಥವಾ ನಾನು ರಾಜನ? ನಮಗೆಲ್ಲ ಗೊತ್ತು, ಎಚ್ಚರದಲ್ಲಿ ಅವನು ರಾಜ ಆಗಿರ್ತಾನೆ ಅಂದರೆ ನೀನು ರಾಜಾನೇ ಅಂತ ನಾವೆಲ್ಲ ಹೇಳ್ತೀವಿ ಅಲ್ವಾ. ಆದರೆ ಶಾಸ್ತ್ರ ಏನು ಹೇಳುತ್ತೆ, ನೀನು ಕನಸಿನಲ್ಲಿ ನೋಡಿದ ಭಿಕ್ಷುಕನೂ ನೀನಲ್ಲ, ಎಚ್ಚರದಲ್ಲಿ ನೀನು ನೋಡ್ತಾ ಇರುವಂತಹ ರಾಜನೂ ನೀನಲ್ಲ, ನಿನ್ನಲ್ಲಿ ಬೆಳಗ್ತಾ ಇರುವ ಚೈತನ್ಯ ಶಕ್ತಿ ನೀನು ಅಂತ ಹೇಳುತ್ತೆ. ಯಾರು ನಾನು ಅಂದರೆ, ಹಾಗಾದರೆ ನನ್ನಲ್ಲಿ ಯಾವ ಚೈತನ್ಯ ಶಕ್ತಿ ಇದೆಯೋ ಅದು ನಾನು. ಅದರಿಂದ ಜನಕ ಮಹಾರಾಜಕ್ಕೆ ಕನಸಲ್ಲಿ ನಾನು ಭಿಕಾರಿಯಾಗಿದ್ದೆ, ಈಗ ರಾಜ ಆಗಿದ್ದೀನಿ, ನಾನು ಯಾರು ಅನ್ನೋ ಪ್ರಶ್ನೆಗೆ ಅವನ ಗುರುಗಳು ಹೇಳಿದ ಉತ್ತರ ಏನಪ್ಪ ಅಂದರೆ, ನೀನು ಆ ಚೈತನ್ಯ ಶಕ್ತಿ ಅಂತ. ಹಾಗೆ ಇದನ್ನು ಯಾಕೆ ನಾವು ಯೋಚನೆ ಮಾಡಿದ್ವಿ ಅಂತ ಅಂದರೆ, ಯಾವ ಜೀವರಾಶಿಗಳೂ ನನ್ನಲ್ಲಿಲ್ಲ, ನಾನು ಅವುಗಳಲ್ಲಿಲ್ಲ ಅಂತ ಹೇಳ್ತಾನಲ್ವಾ. ಈ ರೀತಿಯ ಕಾಂಟೆಕ್ಸ್ಟಲ್ಲಿ ಅದನ್ನು ವಿಚಾರ ಮಾಡಿದ್ವಿ. ಮುಂದುವರಿಸ್ತಾ 9ನೇ ಅಧ್ಯಾಯದ 6ನೇ ಶ್ಲೋಕ. ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಇದು ಈಗ ಭಗವಂತ ಇಲ್ಲಿ ಪ್ರಕೃತಿಯ ಬಗ್ಗೆ ಮತ್ತೆ ಹೇಳ್ಕೊಳ್ತಾ ಇದ್ದಾನೆ. ಹೇಗೆ ಅಂತ, ಎಲ್ಲೆಲ್ಲಿಯೂ ತಿರುಗುವ ವಾಯುವು ಹೇಗೆ ಆಕಾಶದಲ್ಲಿರುತ್ತಾನೋ ಹಾಗೆಯೇ ಸಮಸ್ತ ಜೀವರಾಶಿಗಳೂ ನನ್ನಲ್ಲಿ ಇರುತ್ತವೆಂದು ನಿಶ್ಚಯವಾಗಿ ತಿಳಿ. ಏನಾಯಿತು? ನಾನು ನಿನ್ನಲ್ಲಿಲ್ಲ, ನೀನು ನನ್ನಲ್ಲಿಲ್ಲ, ಅವೆಲ್ಲ ಆಯಿತು ಅಲ್ವಾ. ಈಗ ಎಲ್ಲೆಲ್ಲಿಯೂ ತಿರುಗುವ ವಾಯುವು ಹೇಗೆ ಆಕಾಶದಲ್ಲಿರುತ್ತಾನೋ ಹಾಗೆಯೇ ಸಮಸ್ತ ಜೀವರಾಶಿಗಳು ನನ್ನಲ್ಲಿ ಇರುತ್ತವೆ. ಈಗ ಜಗತ್ತು ಎಲ್ಲಿದೆ ಅಂತ ನೋಡಿದಾಗ ನಾವು ಆಕಾಶದಲ್ಲಿದೆ ಅಂತ ಹೇಳ್ತೀವಿ. ಹೇಗೆ ಈ ಆಕಾಶದಲ್ಲಿ ವಾಯು ಎಲ್ಲ ಕಡೆ ಇದೆಯೋ ಹಾಗೆ ಈ ಭಗವಂತ ಕೂಡ ಸರ್ವವ್ಯಾಪಿಯಾಗಿದ್ದಾನೆ, ಅದರಲ್ಲಿ ಎಲ್ಲವೂ ಇದೆ ಅಂತ ಹೇಳ್ತಾ ಇದ್ದಾನೆ. ಹೇಗೆ ಆಕಾಶದಲ್ಲಿ ಎಲ್ಲವೂ ಇದೆಯೋ ಹಾಗೆ ನನ್ನಲ್ಲೇ ಎಲ್ಲವೂ ಇದೆ ಅಂತ ಹೇಳ್ತಾ ಇದ್ದಾನೆ. ನಿಶ್ಚಯವಾಗಿ ತಿಳ್ಕೊ ಅಂತ, ಎಲ್ಲವೂ ಕೂಡ ನನ್ನಲ್ಲೇ ಇರೋದು ಅಂತ ಮುಂದುವರಿಸ್ತಾ, ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ
ಕಲ್ಪಾದೌ ವಿಸೃಜಾಮ್ಯಹಂ. ಹೇ ಕೌಂತೆಯ, ಎಲ್ಲ ಜೀವರಾಶಿಗಳು ನನ್ನಲ್ಲೇ ಇರುವವು. ಕಲ್ಪದ ಆದಿಯಲ್ಲಿ ಅವುಗಳ ಉತ್ಪತ್ತಿ, ಕಲ್ಪಾಂತ್ಯದಲ್ಲಿ ಅವುಗಳ ಪ್ರಳಯ, ಈ ಎರಡೂ ನನ್ನಲ್ಲಿಯೇ ನಡೆಯುವುದು. ಇಲ್ಲಿ ಕಲ್ಪ ಅಂತ ಹೇಳುವಾಗ ಬ್ರಹ್ಮಲೋಕದ ಒಂದು ಟೈಮಿಂಗ್ಸ್ ಅಂತಾರೆ, ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದೆಲ್ಲವೂ ಭಗವಂತನ ಎಲ್ಲ ಜೀವರಾಶಿಗಳಿಗೂ ನನ್ನಲ್ಲೇ ಇರ್ತವೆ. ಹಾಗಿರೋದ್ರಿಂದ ಅಲ್ಲೇ ಅವನಲ್ಲೇ ಹುಟ್ಟೋದು, ಅವನಲ್ಲೇ ಪ್ರಳಯ ಕೂಡ ಆಗೋದು, ಲೀನ ಆಗೋದು ಅವನಲ್ಲೇ, ಎಲ್ಲವೂ ಅವನಲ್ಲೇ ಆಗ್ತಾ ಇದೆ. ಅಷ್ಟು ತಿಳ್ಕೊಂಡಿದ್ರೆ ಸಾಕು. ಈ ಕಲ್ಪಾಂತರ ಅದೆಲ್ಲ ತುಂಬ ಏನು ಇದು ಮಾಡ್ಕೊಳ್ಳೋದು ಸದ್ಯಕ್ಕೆ ಬೇಕಾಗಿಲ್ಲ ನಮಗೆ. ಮತ್ತೆ ನೋಡೋಣ, ಅದು ಭಾಷೆ ನೋಡುವಾಗ. ಕಲ್ಪ ಅಂದರೆ ನಮಗಿಂತ ಅದು ಹೆಚ್ಚಿನ ಸಮಯವನ್ನು ಹೊಂದಿರುವಂಥದ್ದು, ಅಷ್ಟು ತಿಳ್ಕೊಂಡ್ರೆ ಸಾಕು. ಅಂದರೆ ಬ್ರಹ್ಮನ 100 ವರ್ಷ ಅಂತ ಹೇಳ್ತಾರೆ. ಆ ಬ್ರಹ್ಮನ 100 ವರ್ಷಕ್ಕೆ ಒಂದು ಕಲ್ಪ ಅಂತ ಹೇಳ್ತಾರೆ. ಅದು ಕಲ್ಪದ ಆದಿ ಅಂತ್ಯ ಅಂದರೆ ಅದು ಮತ್ತೆ ಭಾಳ ಟೆಕ್ನಿಕಲ್ ಮ್ಯಾಥಮೆಟಿಕಲ್ ಆಗೋಗುತ್ತೆ. ಅದಕ್ಕೆ ನಾನು ಅದನ್ನು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಎಲ್ಲವೂ ಅಲ್ಲೇ ಆಗ್ತಾ ಇದೆ. ಹೇಗೆ ನಮ್ಮಲ್ಲಿ ಸುಖ ದುಃಖ ಎರಡೂ ಕೂಡ ನಮ್ಮಲ್ಲೇ ಆಗುತ್ತೋ, ಮನಸ್ಸಿನಲ್ಲೇ ಆಗುತ್ತೋ, ಹಾಗೆ ಇದು ಕೂಡ ಎಲ್ಲವೂ ಉತ್ಪತ್ತಿ, ಸ್ಥಿತಿ, ಲಯ ಎಲ್ಲವೂ ಅವನಲ್ಲೇ ಆಗ್ತಾ ಇದೆ ಅಂತ ಮುಂದುವರಿಸ್ತಾ ಈಗ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ನನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಚರಾಚರ ಜಗತ್ತೆಲ್ಲವನ್ನು ಪುನಃ ಪುನಃ ನಾನೇ ಹುಟ್ಟಿಸುತ್ತೇನೆ. ಏನು ಹೇಳ್ತಾನೆ? ನನ್ನ ಮಾಯಾಶಕ್ತಿಯನ್ನು ಉಪಯೋಗಿಸ್ಕೊಂಡು, ಹೇಗೆ? ನನ್ನ ಮಾಯಾಶಕ್ತಿಯನ್ನು ಉಪಯೋಗಿಸ್ಕೊಂಡು ಈ ಚರಾಚರ ಜಗತ್ತೆಲ್ಲವನ್ನು ಪುನಃ ಪುನಃ ನಾನೇ ಹುಟ್ಟಿಸ್ತೀನಿ ಅಂತ. ಪುನಃ ಪುನಃ ಅವನೇ ಹುಟ್ಟೋ ಹಾಗೆ ಮಾಡ್ತಾನೆ. ಹೇಗೆ ಅಂತಂದರೆ, ಆ ಪುನರಪಿ ಜನನಂ ಪುನರಪಿ ಮರಣಂ ನಾವೇನು ನೋಡ್ತೀವಿ, ಅದೇ ರೀತಿಯಲ್ಲಿ ಎಲ್ಲ ಜೀವಿಗಳು ಪ್ರಳಯ ಆದರೆ ಮತ್ತೆ ಅವು ಹುಟ್ಕೊಳ್ತವೆ ಅಂತ. ನಾನೇ ಹುಟ್ಟಿಸ್ತೀನಿ ಅವನ್ನ ಅಂತ. ಅದು ಯಾತಕ್ಕೆ ಹುಟ್ಟೋದು? ಅವರಿಗೊಂದು ಫಾರ್ಮುಲಾ ಹಾಕೊಟ್ಬಿಟ್ಟಿದ್ದಾನೆ, ಕರ್ಮ. ಆ ಕರ್ಮಕ್ಕನುಸಾರವಾಗಿ ಅವುಗಳು ಮತ್ತೆ ಹುಟ್ಟುತ್ತವೆ, ಅನುಭವಿಸ್ತವೆ, ಮತ್ತೆ ಪ್ರಳಯದಲ್ಲಿ ಕೊನೆ ಆಗ್ತವೆ ಅಂತ. ಈ ರೀತಿಯಾಗಿ ಭಗವಂತನೇ ಒಂದು ರೂಲ್ ಮಾಡಿಟ್ಬಿಟ್ಟಿದ್ದಾನೆ. ಆ ಮಾಯಾಶಕ್ತಿಯನ್ನು ಉಪಯೋಗಿಸ್ಕೊಂಡು ಮತ್ತೆ 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 ಅದನ್ನು ಹುಟ್ಟಿಸ್ತಾ ಇರ್ತೀನಿ ಅಂತ ಹೇಳ್ತಾರೆ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹೇ ಧನಂಜಯ, ಇದರಿಂದಾಗಿ ನನಗೆ ಯಾವ ರೀತಿಯ ಹಾನಿಯೂ ಇಲ್ಲ. ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳಲ್ಲಿ ನಾನು ಉದಾಸೀನನು, ತಟಸ್ಥನು, ನಿರಾಸಕ್ತನೂ ಆಗಿರುತ್ತೇನೆ. ಇಲ್ಲಿ ಭಗವಂತ ಈ ಕರ್ಮವನ್ನು ಮಾಡ್ತಾ ಇದ್ರೂ ಕೂಡ, ಏನದು ನಾನೇ ಹುಟ್ಟಿಸ್ತೀನಿ ಮತ್ತೆ ಮತ್ತೆ ಹುಟ್ಟಿಸ್ತೀನಿ ಅಂದರೆ ಅವನು ಕೂಡ ಕರ್ಮ ಮಾಡ್ತಾ ಇದ್ದಾನೆ ಅಂತ ಆಯ್ತಲ್ವಾ. ಹಾಗಾದರೆ ಅವನಿಗೂ ಕರ್ಮಫಲ ಇರಬೇಕಲ್ವಾ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಭಗವಂತ ಹೇಳ್ತಾನೆ, ಇಲ್ಲ ಇಲ್ಲ, ಆ ಕರ್ಮಗಳು ನನ್ನಿಂದ ನಡೀತಾ ಇದ್ದರೂ ಕೂಡ ನಾನು ಉದಾಸೀನ, ನನಗೆ ಅದರ ಫಲ ಇದು ಯಾವುದು ನನಗೆ ಅಂಟುವುದಿಲ್ಲ. ನಾನು ನಿರಾಸಕ್ತ ಮತ್ತು ತಟಸ್ಥ. ಆದರೆ ನಮಗೇನಾಗಿರುತ್ತೆ, ನಾವು ಏನು ಕರ್ಮವನ್ನು ಮಾಡ್ತೀವಿ ಅದಕ್ಕೆ ಫಲ ಇದ್ದೇ ಇರುತ್ತೆ. ಇಲ್ಲಿ ಭಗವಂತ ಸ್ವ ಇಚ್ಛೆಯಿಂದ ಅವತಾರವನ್ನು ತಾಳಿ ಅವನು ಈ ಕರ್ಮಗಳನ್ನು ಮಾಡೋದ್ರಿಂದ ಅವನಿಗೆ ಅದ್ಯಾವುದು ಇರೋದಿಲ್ಲ ಅಂತ. ಮುಂದುವರಿಸ್ತಾ, ಮಾಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ
ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಹೇ ಕೌಂತೆಯ, ನನ್ನ ಅಧ್ಯಕ್ಷತೆಯಲ್ಲಿ ಅಂದರೆ ನನ್ನ ಸನ್ನಿಧಿಯಲ್ಲಿ ಪ್ರಕೃತಿಯು ಈ ಚರಾಚರ ಜಗತ್ತನ್ನು ಸೃಷ್ಟಿಸುವುದು ಮತ್ತು ಈ ಕಾರಣದಿಂದಾಗಿಯೇ ಇಡೀ ಜಗತ್ತು ಪರಿವರ್ತನೆಗೊಳ್ಳುತ್ತಿರುವುದು. ನನ್ನ ಅಧ್ಯಕ್ಷತೆಯಲ್ಲಿ ಏನಂತ ಹೇಳ್ತಾನೆ ಭಗವಂತ, ನನ್ನ ಅಧ್ಯಕ್ಷತೆಯಲ್ಲೇ ಇದೆಲ್ಲವೂ ನಡೀತಾ ಇದೆ ಅಂತ. ಅಂದರೆ ಮಯ ಅಂತ ಹೇಳುವಾಗ ಇಲ್ಲಿ ಅವನು ಜಗತ್ತನ್ನು ರಚಿಸ್ತಾ ಇದ್ದಾನೆ, ಹಾಗಾಗಿ ಅಲ್ಲಿ ಮಯಾಧ್ಯಕ್ಷೇಣ ಅಂತ ಹೇಳ್ತಾ ಇರೋದು. ಅವನ ಅಧ್ಯಕ್ಷತೆಯಲ್ಲೇ ಎಲ್ಲವೂ ಸೃಷ್ಟಿಯಾಗ್ತಾ ಇದೆ. ಈ ಚರಾಚರ ಜಗತ್ತನ್ನು ಸೃಷ್ಟಿಸುವುದು ಮತ್ತು ಈ ಕಾರಣದಿಂದಾಗಿಯೇ ಇಡೀ ಜಗತ್ತು ಪರಿವರ್ತನೆಗೊಳ್ಳುತ್ತಿರುವುದು. ಆದ್ರಿಂದಲೇ ಎಲ್ಲವೂ ಪರಿವರ್ತನೆಗೊಳ್ತಾ ಇರೋದು ಅಂತ ಹೇಳ್ತಾನೆ ಭಗವಂತನೇ. ಎಲ್ಲದಕ್ಕೂ ನೋಡಿ, ನಾವು ಅಂದ್ಕೊಳ್ತೀವಿ ಈಗ ಒಂದು ಬೀಜವನ್ನು ನೆಟ್ಟಿ ಅದಕ್ಕೆ ಬೀಜವನ್ನು ಮಣ್ಣಿನಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿದ್ರೆ ಓ ನಾನು ಬೆಳೀತಾ ಇದ್ದೀನಿ ಅಂದ್ಕೋತೀವಿ. ಇಲ್ಲ ಇಲ್ಲ, ಆ ಬೀಜ ಭಗವಂತ ಕೊಟ್ಟಿರೋ ಆ ಶಕ್ತಿ ಅದರಲ್ಲಿ ಹುದುಗಿರೋದು, ಅದು ತಾನಾಗಿ ಇಷ್ಟಪಟ್ಟು ಮೇಲೆ ಬರಬೇಕೇ ಹೊರತು ನಾವೇನೋ ಮಾಡಿದ್ವಿ ಅಂತ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ವಿ ಅಷ್ಟೇ ನಾವು. ಆದರೆ ಅಷ್ಟೆಲ್ಲ ಮಾಡಿಕೊಟ್ರು ಬೀಜ ಮೊಳಕೆ ಹೊಡಿದೇ ಇರ್ಬೋದು ಅಲ್ವಾ. ಅದರಿಂದ ಇಲ್ಲೇನು ಹೇಳ್ತಾನೆ ಭಗವಂತ, ಎಲ್ಲವೂ ಈ ಕಾರಣದಿಂದಾಗಿ ಇಡೀ ಜಗತ್ತು ಪರಿವರ್ತನೆಗೊಳ್ಳುತ್ತಿರೋದು. ಯಾಕೆ? ನನ್ನ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಅಂತ ಭಗವಂತ ಹೇಳ್ತಾನೆ. ಆ ಭಗವಂತನಿಂದಲೇ ಎಲ್ಲವೂ ನಡೀತಾ ಇರೋದು. ಮುಂದುವರಿಸ್ತಾ, ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತಮಹೇಶ್ವರಂ. ಅವಜಾನಂತಿ ಮಾಂ ಮೂಢ. ಮೂಢ ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದಾರೆ? ಮನುಷ್ಯರಿಗೆ. ಮೂಢರು ಮಾನವ ಶರೀರಧಾರಿಯಾಗಿ ಕಾಣುವ ನನ್ನನ್ನು ಸರಿಯಾಗಿ ತಿಳಿಯರು. ಅವರಿಗೆ ನನ್ನ ಸ್ವರೂಪ ಜ್ಞಾನವಿರದು. ಭಗವಂತ ಸಾಕಷ್ಟು ಅವತಾರವನ್ನು ಎತ್ತಿ, ದಶಾವತಾರ ಗೊತ್ತಿದೆ ನಮಗೆ. ತನ್ನ ಇಚ್ಛೆಯಿಂದನೇ ಅವನು ಅವತಾರವನ್ನು ತಾಳಿ ಲೋಕದ ಉದ್ಧಾರವನ್ನು ಮಾಡ್ತಾರೆ. ಆದರೆ ಈ ಮನುಷ್ಯರು ಏನು ಅಂದ್ಕೊಂಡು ಬಿಡ್ತಾರೆ, ಮೂಢರು ಅಂತ ಹೇಳ್ತಾ ಇರೋದು ನಮಗೇನೆ. ಅವ್ರೇನು ಮಾಡ್ತಾರೆ, ಶರೀರಧಾರಿಯಾದ ನನ್ನನ್ನು, ಅಂದರೆ ಅವನು ಶರೀರಧಾರಿ, ಈಗ ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಅವರೆಲ್ಲ ಅವತಾರ ಪುರುಷರು. ಅವರೆಲ್ಲ ಬಂದಾಗ ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಅವ್ರೇನು ಹೇಳ್ತಾರೆ, ಅವರಿಗೆ ನನ್ನ ಸ್ವರೂಪ ಜ್ಞಾನವಿರದು. ಅವರಿಗೆ ನನ್ನ ಸ್ವರೂಪದ ಜ್ಞಾನ ಇಲ್ಲ ಅಂತ ಭಗವಂತ ಹೇಳ್ತಿದ್ದಾನೆ. ಅದಕ್ಕೆ ನಮಗೆ ಇಲ್ಲಿ ಮೂಢಾಹ ಅಂತ ಹೇಳ್ತಾ ಇದ್ದಾನೆ. ಮೂಢಾಹ, ಅವರು ತಿಳಿಯೋದಿಲ್ಲ. ಭಗವಂತನ ಅವತಾರಕ್ಕೂ ಮನುಷ್ಯನ ಜನ್ಮಕ್ಕೂ ವ್ಯತ್ಯಾಸ ಇರೋದು ಅದೇನೆ. ಈಗ ನಾವು ಕರ್ಮ ಫಲಗಳಿಗೆ ಅನುಸಾರವಾಗಿ ಜನ್ಮ ತಾಳ್ತೀವಿ. ನಾನು ಯಾಕೆ ಇಂಥ ಮನೆಯಲ್ಲಿ ಹುಟ್ಟಿದ್ದೀನಿ, ನಾನು ಯಾಕೆ ಹೀಗಿದ್ದೀನಿ, ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ, ಅಥವಾ ನನಗೆ ಯಾಕೆ ಹೀಗಾಗ್ತಾ ಇದೆ, ಇದು ಎಲ್ಲಕ್ಕೂ ಏನು ಕಾರಣ? ನನ್ನ ಕರ್ಮ, ಪೂರ್ವಜನ್ಮದ ಕರ್ಮ ಫಲಗಳಿಂದ ನಾನು ಹೀಗಾಗಿರೋದು. ಆದರೆ ಭಗವಂತ ಅವನ ಕರ್ಮಕ್ಕನುಸಾರವಾಗಿ ಬಂದಿರೋದಲ್ಲ, ಅವನ ಸ್ವ ಇಚ್ಛೆಯಿಂದ ಜನ್ಮ ತಾಳಿದ್ದಾನೆ. ಅವನು ತನಗೆ ಬೇಕು, ನಾನು ಈ ರೂಪದಲ್ಲಿ ಬರಬೇಕು, ರಾಮನಾಗಿ ಬರಬೇಕು, ಕೃಷ್ಣನಾಗಿ ಬರಬೇಕು, ಮತ್ಸ್ಯನಾಗಿ ಬರಬೇಕು, ಮತ್ಸ್ಯ ಕೂರ್ಮ ವರಾಹ ನರಹರಿ, ಯಾವ ರೂಪದಲ್ಲಿ, ವಾಮನ, ಯಾವ ರೂಪದಲ್ಲಿ ಬೇಕೋ ಅವನು ಆ ರೂಪದಲ್ಲಿ ಬರಲಿಕ್ಕಾಗತ್ತೆ. ಆದರೆ ನಮಗೆ ಆ ಚಾಯ್ಸ್ ಇಲ್ಲ. ನಾನು ಇಂಥವ್ರ ಮನೆಯಲ್ಲೇ ಹುಟ್ಟಬೇಕು, ಹೀಗೆ ಇರಬೇಕು, ನೋ ಚಾಯ್ಸ್. ಭಗವಂತ ಹೇಳಿದಾನೆ, ಆ ಕಡೆ ಬಂದಿದ್ದೀವಿ ನಾವಷ್ಟೇ. ಮೂಢರಾದ ಜನ ಅದನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ವಂತೆ. ಅವನ ಸ್ವರೂಪದ ಜ್ಞಾನ ಅವರಿಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕ ಬಹಳ ಸುಂದರವಾದದ್ದು. ಮತ್ತಷ್ಟು ಭಗವಂತ ಹೇಳ್ತಾ ಇದ್ದಾನೆ ನಾವು ಹೇಗೆ ಮೂಢರು ಅಂತ.
मोघाशामोघकर्माणः मोघज्ञानविचेतसः राक्षसीमासुरीं चैव प्रकृतिं मोहिनीं श्रिताः. ಅವರು ರಾಕ್ಷಸಿ ರೂಪವಾದ ಆಸುರಿ ಪ್ರಕೃತಿಗೆ ಸಿಕ್ಕಿಕೊಂಡವರು, ವ್ಯರ್ಥವಾದ ಆಸೆಗಳನ್ನಿಟ್ಟುಕೊಂಡು ವ್ಯರ್ಥವಾದ ಕರ್ಮಗಳನ್ನು ಮಾಡುತ್ತಾ ವ್ಯರ್ಥವಾಗಿ ಜೀವಿಸುತ್ತಾರೆ. ಭಗವಂತ ತನ್ನ ಸೃಷ್ಟಿಯನ್ನು ಹೇಳ್ಕೊಂಡ್ಮೇಲೆ ಇವಾಗ ನೋಡಿ ಹೇಗೆ ಹೇಳ್ತಾ ಇದ್ದಾನೆ ಅಂತ. ಮೋಘಾಶ ಅಂತ ಹೇಳಿದ್ರೆ ಮೋಘಾಶಾಹ ವ್ಯರ್ಥವಾದ ಆಸೆ. ಮೋಘ ಕರ್ಮಣ ವ್ಯರ್ಥವಾದ ಕರ್ಮ. ಮೋಘ ಜ್ಞಾನ ವ್ಯರ್ಥವಾದ ಜ್ಞಾನ. ನೋಡಿ ಇಲ್ಲಿ ಮೋಘಾಶಾಹ ಈ ಜನ ಯಾವಾಗ ನನ್ನ ಸರಿಯಾದ ಪ್ರಕೃತಿಯನ್ನು ತಿಳ್ಕೊಂಡಿರಲ್ವೋ, ಅಂದರೆ ಎಲ್ಲ ಕಡೆಯೂ ಭಗವಂತನೇ ಇರೋದು, ಅವನು ಬಿಟ್ಟರೆ ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ ಅಂತ ತಿಳ್ಕೊಂಡಿರಲ್ವೋ ಅದನ್ನು ಸರಿಯಾಗಿ, ಅವ್ರೇನು ಮಾಡ್ತಿರ್ತಾರೆ, ಮೋಘಾಶಾಹ ವ್ಯರ್ಥವಾದ ಆಸೆಯನ್ನು ಇಟ್ಕೊಳ್ತಾರೆ. ನಮ್ಗಳ ಥರ ಲೌಕಿಕ ಆಸೆಗಳಷ್ಟೇ ನಮಗೆ ಇರೋದು. ಯಾವತ್ತಿಗೂ ನಾನು ಆತ್ಮಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನೋ ಆಸೆ ಬರಲೇ ಇಲ್ಲ ನಮಗೆ ಅಲ್ವಾ. ಈಗ ಸ್ವಲ್ಪ ಬರ್ತಾ ಇದೆಯೇನೋ ವ್ಯರ್ಥವಾದ ಆಸೆ. ಮೋಘ ಕರ್ಮಾಣ ಆ ಆಸೆಗೆ ತಕ್ಕ ಹಾಗೆ ನಮ್ಮ ಕರ್ಮಗಳು ಇರುತ್ತೆ. ವ್ಯರ್ಥವಾದ ಕರ್ಮಗಳನ್ನು ಮಾಡ್ತಾ ಮೋಘ ಜ್ಞಾನ ವ್ಯರ್ಥವಾದ ಜ್ಞಾನ. ಪ್ರಾಪಂಚಿಕ ಜ್ಞಾನವೇ ನಮಗೆ ಅತ್ಯಂತ ಶ್ರೇಷ್ಠವಾದದ್ದು ಅಂದ್ಕೊಂಡು ಅದೇ ಜ್ಞಾನವನ್ನು ಪಡ್ಕೊಳ್ತಾ ಇರ್ತೀವಂತೆ. ವಿಚೇತಸಃ ವಿಕ್ಷೇಪ ಚಿತ್ತರಾದ ಅಜ್ಞಾನಿ ಜನರು. ಅದರಿಂದ ವಿಕ್ಷೇಪ, ನಮಗೆ ಏನು ಬೇಕು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಜೀವನದಲ್ಲಿ, ಅದೇ ವಿಕ್ಷೇಪ. ರಾಕ್ಷಸೀಂ ಆಸುರೀಂ ಮೋಹಿನೀಂ. ನೋಡಿ ಎಲ್ಲವೆಲ್ಲ ನಾವು ಒಂದೇ ಅಂತ ಅಂದ್ಕೊಳ್ತೀವಿ, ಆದರೆ ಇಲ್ಲಿ ಅವರು ಆ ಶಬ್ದಗಳಿಗೆ ಬೇರೆ ಬೇರೆ ಅರ್ಥವನ್ನು ಕೊಡ್ತಾರೆ. ಇಲ್ಲಿ ಭಾಷ್ಯವನ್ನು ಓದುವಾಗ ಬಹಳ, ನಾನು ಕೂಡ ರಾಕ್ಷಸಿ ಆಸುರಿ ಎಲ್ಲ ಒಂದೇ ಅಂತಲೇ ನನ್ನ ಲೆಕ್ಕದಲ್ಲೂ ಇದ್ದಿದ್ದು. ಆದರೆ ಇಲ್ಲಿ ಹೇಳ್ತಾರೆ ನೋಡಿ, ರಾಕ್ಷಸಿ ವೃತ್ತಿ ಉಳ್ಳವರು, ರಾಕ್ಷಸಿ ಪ್ರಕೃತಿ ಉಳ್ಳವರು ಅಂತ ಅಂದರೆ ಏನಂದರೆ, ರಾಕ್ಷಸರಂತೆ ಕಾರಣವಿಲ್ಲದೆ ದ್ವೇಷಿಸಿ ಯಾರು ಬೇರೆಯವರಿಗೆ ಅನಿಷ್ಟವನ್ನು ಮಾಡುವ ಮತ್ತು ಅವರಿಗೆ ಕಷ್ಟ ಕೊಡುವ ಸ್ವಭಾವದವರೋ ಅವರದು ರಾಕ್ಷಸಿ ಪ್ರಕೃತಿ. ರಾಕ್ಷಸಿ ಪ್ರಕೃತಿ ಇರೋರು ಏನು, ನಮಗೆ ಗೊತ್ತಿರೋ ಹಾಗೆ ರಾಕ್ಷಸಿ ಆಸುರರು ಎಲ್ಲ ಒಂದೇ ಅಂದ್ಕೊಂಡಿದ್ದೀವಿ. ಇಲ್ಲ, ರಾಕ್ಷಸಿ ಪ್ರಕೃತಿ ಅಂತ ಇಲ್ಲಿ ಹೇಳುವಾಗ ಏನು ಹೇಳ್ತಾರೆ, ಕಾರಣವಿಲ್ಲದೆ ದ್ವೇಷಿಸಿ. ಆಗುತ್ತಲ್ವ, ನಮಗೆ ಏನು ಕಾರಣನೇ ಇಲ್ಲ, ಯಾರನ್ನೋ ಕಂಡ್ರೆ ಆಗೋದೇ ಇಲ್ಲ ನಮಗೆ. ಇಲ್ಲ ಅವ್ರು ಹೀಗೆ ಮಾಡಿದ್ರು ಅದಕ್ಕೆ ಅಲ್ಲ, ನೋಡಿದ್ರೆ ಆಗಲ್ಲ, ನಮಗೆ ಗೊತ್ತೇ ಇಲ್ಲ, ಭೇಟಿನೇ ಆಗಿಲ್ಲ ನಾವು ಅವ್ರನ್ನ. ಯಾರು ಬೇರೆಯವರಿಗೆ ಅನಿಷ್ಟವನ್ನು ಮಾಡುವ, ಅನಿಷ್ಟ ಅಂದರೆ ಇಷ್ಟ ಇಲ್ಲದೆ ಇರೋದು, ಕೆಟ್ಟದ್ದನ್ನು ಮಾಡುವ ಮತ್ತು ಅವರಿಗೆ ಕಷ್ಟ ಕೊಡುವ ಸ್ವಭಾವದವರು, ಮತ್ತೊಬ್ಬರಿಗೆ ಕಷ್ಟ ಕೊಡುವ ಸ್ವಭಾವ. ನೋಡಿ 3 ವಿಚಾರ ಹೇಳ್ತಿದ್ದಾರೆ ಈಗ. ಏನದು ರಾಕ್ಷಸಿ ಪ್ರಕೃತಿ ಹೊಂದಿರೋರು ಅಂತ ಅಂದರೆ ಕಾರಣವಿಲ್ಲದೆ ದ್ವೇಷ ಮಾಡೋದು, ಅನಿಷ್ಟವಾದದನ್ನು ಮಾಡೋದು, ಇಷ್ಟ ಇಲ್ಲದೆ ಇರೋದನ್ನು ಮಾಡುವಂಥದ್ದು, ಮತ್ತು ಕಷ್ಟ ಕೊಡುವ ಸ್ವಭಾವದವರು, ಬೇರೆಯವ್ರಿಗೆ ಕಷ್ಟ ಕೊಡಬೇಕು, ಆ ಸ್ವಭಾವ ಹೊಂದಿರೋರು ಏನಂತಾರೆ, ರಾಕ್ಷಸಿ ಪ್ರಕೃತಿಯವರು ಅಂತ ಹೇಳ್ತಾರೆ. ಹಾಗೆ ಆಸುರಿ ಪ್ರಕೃತಿಯವರು ಹೇಗೆ ಅಂತ ಹೇಳಿದ್ರೆ, ಕಾಮ ಮತ್ತು ಲೋಭಕ್ಕೆ ವಶರಾಗಿ, ರಾವಣ ಕಾಮ ಮತ್ತು ಲೋಭಕ್ಕೆ ವಶರಾಗಿ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ಬೇರೆಯವರಿಗೆ ಕ್ಲೇಶವನ್ನು ಕೊಡುವುದು ಮತ್ತು ಅವರ ಸ್ವತ್ತನ್ನು ಹರಣ ಮಾಡುವ ಯಾವ ಸ್ವಭಾವವಿದೆಯೋ ಅದನ್ನು ಆಸುರಿ ಪ್ರಕೃತಿ ಅಂತ ಹೇಳ್ತಾರೆ. ರಾವಣ ಮಾಡಿದ್ದದೇ ಅಲ್ವಾ. ಏನು ಮಾಡ್ದ, ಕಾಮ ಮತ್ತು ಲೋಭ, ಸೀತೆ ಮೇಲೆ ಆಸೆ ಇತ್ತು, ಲೋಭ, ಅದು ತನಗೇ ಬೇಕು ಅಂತ ಅನಿಸಿತ್ತು ಆಕೆ.
ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ಬೇರೆಯವರಿಗೆ ಕ್ಲೇಶವನ್ನು ಕೊಡುವುದು ಮತ್ತು ಅವರ ಸೊತ್ತನ್ನು ಹರಣ ಮಾಡುವುದು. ರಾಮನಿಗೆ ಸೇರಿದ್ದು ಸೀತೆ, ಆಕೆಯನ್ನೇ ಅಪಹರಿಸ್ದ ಅಲ್ವಾ. ಆ ಸ್ವಭಾವ ಇರೋರು ಆಸುರಿ ಪ್ರಕೃತಿಯವರಂತೆ. ಸಿ ಸಿ ಹೌ ಬ್ಯೂಟಿಫುಲಿ ಭಾಷ್ಯದಲ್ಲಿ ಎಷ್ಟು ಸುಂದರವಾಗಿ ಪ್ರತಿಯೊಂದು ಶಬ್ದವನ್ನು ಹೇಳ್ತಾ ಹೋಗ್ತಾರೆ ನೋಡಿ. ಆಸುರಿ ಪ್ರಕೃತಿ ಅಲ್ವಾ, ಅಲ್ಲಿದೆ ನೋಡಿ. ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿ ಮೋಹಿನೀಂ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಶಬ್ದನ ಅಲ್ವಾ. ಪ್ರಮಾದ ಅಥವಾ ಮೋಹದ ಕಾರಣ ಯಾವುದೇ ಪ್ರಾಣಿಗಳಿಗೆ ದುಃಖವನ್ನು ಕೊಡುವ ಯಾವ ಸ್ವಭಾವವಿದೆಯೋ ಅದಕ್ಕೆ ಮೋಹಿನಿ ಪ್ರಕೃತಿ ಎಂದು ಹೇಳುತ್ತಾರೆ. ಮೋಹಿನಿ ಪ್ರಕೃತಿ ಏನು? ಪ್ರಮಾದ ಅಥವಾ ಮೋಹದ ಕಾರಣ ಯಾವುದೇ ಪ್ರಾಣಿಗಳಿಗೆ ಯಾರಿಗಾದರೂ ಇರ್ಬೋದು, ಅದು ದುಃಖವನ್ನು ಕೊಡುವ ಸ್ವಭಾವ ಇರೋದು. ಅಲ್ಲಿ ಪ್ರಾಣಿಗಳು ಅಂದರೆ ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಅದಕ್ಕೆಲ್ಲ ದುಃಖವನ್ನು ಕೊಡುವಂತಹ ಸ್ವಭಾವ ಯಾರಿಗಿರುತ್ತೋ ಅದಕ್ಕೆ ಮೋಹಿನಿ ಪ್ರಕೃತಿ ಅಂತ ಹೇಳ್ತಾರಂತೆ. ಅದಕ್ಕೇನು ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತ? ಇಲ್ಲೇನು ಹೇಳ್ತಾ ಇರೋದು? ಅವರು ವ್ಯರ್ಥವಾದ ಆಸೆ, ವ್ಯರ್ಥವಾದ ಕರ್ಮ ಮತ್ತು ವ್ಯರ್ಥವಾದ ಜ್ಞಾನವುಳ್ಳ ವಿಕ್ಷಿಪ್ತ ಅಂದರೆ ಸರಿಯಾದ ದಾರಿಯನ್ನು ನೋಡದೇ ಇರುವಂಥವರು, ವಿಕ್ಷಿಪ್ತ ಚಿತ್ತರಾದ ಅಜ್ಞಾನಿ ಜನರು ರಾಕ್ಷಸಿ, ಆಸುರಿ ಮತ್ತು ಮೋಹಿನಿ ಪ್ರಕೃತಿಯನ್ನೇ ಆಶ್ರಯ ಮಾಡಿಕೊಂಡಿರುತ್ತಾರೆ. ಯಾರು ಭಗವಂತನನ್ನು ಸರಿಯಾಗಿ ತಿಳ್ಕೊಂಡಿರಲ್ವೋ ಅವರು ಇದರ ಆಶ್ರಯವನ್ನು ಪಡೆದಿರ್ತಾರೆ ಅಂತ. ಅಂದರೆ ಅದೇ ಬೆಸ್ಟ್ ಅಂತ ಬಹಳಷ್ಟು ಜನ ಹೇಳೋದು ಉಂಟು. ದಿಸ್ ಇಸ್ ಮೈ ಲೈಫ್, ಐ ವಿಲ್ ಲಿವ್ ದ ವೇ ಐ ವಾಂಟ್ ಅಂತ ಎಲ್ಲ ಹೇಳ್ತಾರೆ. ಇಲ್ಲ, ನಾನು ಇರೋದೇ ಹೀಗೆ. ಶಾಸ್ತ್ರ ಅದಕ್ಕೆ ಒಪ್ಕೊಳ್ಳಲ್ಲ, ಅದು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅವರು ಅಂತ. ಅಂದರೆ ಇದು ಯಾವುದೋ 3 ಸ್ವಭಾವಕ್ಕೆ ಸಿಕ್ಕಾಕೊಂಡಿರ್ತಾರೆ ಅಥವಾ 3 ಸ್ವಭಾವಕ್ಕೆ ಸಿಕ್ಕಾಕೊಂಡಿರ್ತಾರೆ. ಮೋಹಿನಿ, ಆಸುರಿ ಅಥವಾ ರಾಕ್ಷಸಿ, ಯಾವುದೋ ಒಂದು ಪ್ರಕೃತಿಗೆ ಒಳಗಾಗಿರ್ತಾರೆ. ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅದನ್ನೇ ಉತ್ತಮ ಅಂದ್ಕೊಂಡು ಅದನ್ನು ಆಶ್ರಯಿಸಿರ್ತಾರೆ ಅಂತ. ಹಾಗೆ ಕೆಲವರು ಆ ರೀತಿ ಇರ್ತಾರೆ, ಭಗವಂತನನ್ನು ಸರಿಯಾಗಿ ತಿಳ್ಕೊಳ್ಳದೆ. ಇನ್ನು ಕೆಲವರು ಭಗವಂತನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರು ಹೇಗಿರ್ತಾರೆ? ಮುಂದಿನ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾನೆ. ತನ್ನ ಪ್ರಕೃತಿಯನ್ನು ಅವನು ವಿವರಿಸಿದ ಮೇಲೆ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಅವನು ಇಲ್ಲಿ ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದ್ದಾನೆ. ಎಷ್ಟು ಸುಂದರವಾದ ಶಬ್ದಗಳ ನೋಡಿ. ಮೋಘಾಶ ಮೋಘಕರ್ಮಾಣಃ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಆದರೆ ಒಳ್ಳೆ ಜನನೂ ಇರ್ತಾರೆ, ಬರೀ ಅವರೇ ಇರೋದಿಲ್ಲ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಆದರೆ ಹೇ ಪಾರ್ಥ, ಸಜ್ಜನರಾದವರು ಸತ್ವಗುಣವನ್ನು ಆಶ್ರಯಿಸಿರುವುದರಿಂದ ಜಗತ್ತಿನ ಸೃಷ್ಟಿಕರ್ತನಾದ ನನ್ನನ್ನು ಅನನ್ಯ ಭಾವದಿಂದ ಭಜಿಸುತ್ತಾರೆ. ಯಾರನ್ನ ನಾನು ಸರಿಯಾಗಿ ತಿಳ್ಕೊಂಡಿಲ್ಲ ಅವರು ಹೇಗಿರ್ತಾರೆ? ಆದರೆ ಸರಿಯಾಗಿ ತಿಳ್ಕೊಂಡಿರೋರು ಹೇಗಿರ್ತಾರೆ? ಸಜ್ಜನರಾದವರು ಅಲ್ವಾ? ದೈವೀಂ ಪ್ರಕೃತಿಂ ಅಂತ ಹೇಳ್ತಾರೆ. ದೈವೀಂ ಅಂದರೆ ಭಗವಂತನೊಡನೆ ಸಂಬಂಧ ಇಟ್ಕೊಂಡಿರೋರು ಅಂತ. ಭಾಷ್ಯದಲ್ಲಿ ಹಾಗೆ ಹೇಳ್ತಾರೆ ನೋಡಿ. ದೈವೀಂ ಅಂದರೆ ಪ್ರಕೃತಿಂಗೆ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದರೆ, ದೇವ ಅರ್ಥಾತ್ ಭಗವಂತನೊಡನೆ ಸಂಬಂಧವಿರಿಸುವ ಮತ್ತು ಅವನ ಪ್ರಾಪ್ತಿ ಮಾಡಿಸಿಕೊಡುವ ಯಾವ ಸಾತ್ವಿಕ ಗುಣ ಮತ್ತು ಆಚರಣವಿದೆಯೋ
ಅಂತಹ ಜನ ಅವರು ಏನಂತ ಹೇಳ್ತಾರೆ, ದೈವಿ ಭಗವಂತನೊಡನೆ ಸಂಬಂಧವನ್ನು ಇಟ್ಕೊಳ್ಳೋರು ಅಂತ. ಅಲ್ಲಿಗೆ ದೈವಿ ಸಂಪತ್ತು ಅಂತ ಮುಂದಿನ 16ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಆ ಗುಣಗಳನ್ನು ಹೊಂದಿರುವಂಥವರು, ಆ ದೈವಿ ಗುಣಗಳನ್ನು ಹೊಂದಿರುವಂಥವರು ಅಂತ. ಅಂದರೆ ಪ್ರಕೃತಿ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು. 2 ಶಬ್ದ ಇಲ್ಲಿ, ದೈವಿ ಮತ್ತು ಪ್ರಕೃತಿ ಅಂತ. ಏನು ಹೇಳ್ತಾರೆ, ವರ್ಚ್ಯೂಸ್ ಅಂತ ಏನು ಹೇಳ್ತೀವಿ, ಮೌಲ್ಯಗಳನ್ನು ತನ್ನದಾಗಿಸ್ಕೊಂಡಿರ್ತಾರೆ. ಅದನ್ನು ಚಂದದಲ್ಲಿ ತನ್ನದಾಗಿಸ್ಕೊಂಡಿರ್ತಾರೆ. ಏನೋ ಒಂಚೂರು ಅಲ್ಲಿ ಇಲ್ಲಿ ತಿಳ್ಕೊಂಡಿರೋ ಥರ ಅಲ್ಲ, ಅದನ್ನು ಸರಿಯಾಗಿ. ಈಗ ನಮಗೂ ಗೊತ್ತಿದೆ ವರ್ಚ್ಯೂಸ್ ಅಂದರೆ ಸತ್ಯ, ಹಿಂಸೆ, ಇವೆಲ್ಲ ಗೊತ್ತಿರೋದೇ ಅಲ್ವಾ. ವರ್ಚ್ಯೂಸ್ ನಮ್ಗೆ ಗೊತ್ತಿದೆ, ಆದರೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ಅಳವಡಿಸ್ಕೊಂಡಿರ್ತೀವಿ ಅದು ಮುಖ್ಯ ಆಗುತ್ತೆ. ಇಲ್ಲಿ ಪ್ರಕೃತಿ ಅಂದರೆ ಅದನ್ನು ಚಂದದಲ್ಲಿ ಅವರು ಧರಿಸಿದ್ದಾರೆ ಅಂತ. ದೈವಿ ಪ್ರಕೃತಿಯ ಆಶ್ರಯವನ್ನು ಪಡೆದಿರ್ತಾರೆ ಅಂತ. ಸಜ್ಜನರಾದವರು ಸತ್ವಗುಣವನ್ನು ಆಶ್ರಯಿಸಿರುವುದರಿಂದ ಜಗತ್ತಿನ ಸೃಷ್ಟಿಕರ್ತನಾದ ನನ್ನನ್ನು ಅನ್ಯ ಭಾವದಿಂದ ಭಜಿಸುತ್ತಾರೆ. ಮಹಾತ್ಮಾನಸ್ತು ಅಂತ ಹೇಳುವಾಗ, ಮಹಾತ್ಮನಃ ಅಂತ ಹೇಳುವಾಗ ಯಾರ ಆತ್ಮ ಮಹಾನಾಗಿದೆಯೋ ಅಂತ. ಮಹಾನಾಗಿದೆಯೋ ಅಂತ ಹೇಳಿದ್ರೆ ಅವರು ಚಂದದಲ್ಲಿ ಆ ಭಗವಂತನನ್ನೇ ವರಿಸಬೇಕು ಅಂತ ಅಂದ್ಕೊಂಡಿರ್ತಾರೋ, ಅವರ ಮಹಾನ್ ಲಕ್ಷ್ಯ ಏನಾಗಿರುತ್ತೆ, ಭಗವಂತನನ್ನು ಪಡೆಯುವಂಥದ್ದು. ಅಂಥವರಿಗೆ ಮಹಾನ್ ಆತ್ಮ, ಮಹಾತ್ಮ ಅಂತ ಹೇಳೋದು. ಈಗ ನಮ್ಮ ಲಕ್ಷ್ಯ ಎಲ್ಲ ಏನಾಗಿರುತ್ತೆ, ವಾಸ್ತವಿಕವಾಗಿ ಏನೇನೋ ಪಡ್ಕೊಳ್ಬೇಕು ಅಂತ ಇರುತ್ತೆ. ಆದರೆ ಈ ಸಜ್ಜನರಿಗೆ ಏನಿರುತ್ತೆ, ಭಗವಂತನನ್ನೇ ಈ ಯುದ್ಧ ಪ್ರಾರಂಭ ಆಗುವಾಗ ಅರ್ಜುನ ಮತ್ತು ದುರ್ಯೋಧನ ಹೋದಾಗಲೂ ಅದೇ ಆಗುತ್ತಾನೆ. ಕೃಷ್ಣನನ್ನು ಅಕ್ಷೋಹಿಣಿ ಸೈನ್ಯ ಕೊಡ್ತೀನಿ ಅಂತ ಹೇಳಿದಾಗ ಅವನು ಅಕ್ಷೋಹಿಣಿ ಸೈನ್ಯ ತಗೋತಾನೆ. ಅರ್ಜುನ ಹೇಳ್ತಾನೆ, ನೀನು ನನ್ನ ಜೊತೆ ಇರೋ ಸಾಕು ಅಂತ ಅಲ್ವಾ. ಭಗವಂತನ ಹತ್ರ ಹೋಗಿ ನೀನು ಅದು ಕೊಡು ಇದು ಕೊಡು ಅಂತ ಕೇಳೋ ಬದಲು ಭಗವಂತ ನೀನೇ ನನ್ನ ಜೊತೆ ಇರೋ ಹೇಳ್ತಾರಲ್ವ. ಕಾಮಧೇನು ಹತ್ರ ಹೋಗಿ ಅದು ಕೊಡು ಇದು ಕೊಡು, ಕಾಮಧೇನುನ ಕರ್ಕೊಂಡು ಬಂದ್ಬಿಡ್ಬೇಕು. ಕಾಮಧೇನು ಹೇಳಬೇಕು ನೀನು ನನ್ನ ಜೊತೆ ಇರು ಅಂತ. ಅದ ಈಗ ಈ ಸಜ್ಜನರು ಏನಾಗಿರ್ತಾರೆ, ಭಗವಂತನಿಂದ ಏನೇನೋ ಬಯಸಲ್ಲ, ಭಗವಂತನನ್ನೇ ಬಯಸ್ತಾರೋ ಅವರು. ಅದರಿಂದ ಅವರು ಮಹಾನ್, ಅದರಿಂದ ಅವರನ್ನು ಮಹಾನ್ ಆತ್ಮ ಅಂತ ಹೇಳ್ತಾರೆ. ಅನನ್ಯ ಮನಸ್ಸಿನಿಂದ ಅವರು ಅದನ್ನೇ ಬಯಸ್ತಾರೆ ಯಾವಾಗಲೂ ಅಂತ ಅಂದ್ರೆ ಏನು, ಬೇರೆ ಯಾವುದೇ ವಸ್ತುವಿನಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಕಠೋಪನಿಷತ್ತಲ್ಲಿ ನೋಡೋದಲ್ವಾ, ನಚಿಕೇತ ಕೇಳಿದ್ದೇನೆ ಯಮರಾಜಂಗೆ, ಯಮರಾಜ ಏನೇನೆಲ್ಲ ಕೊಡ್ತೀನಿ ಅಂತಾನೆ. ನಚಿಕೇತ ಅದೆಲ್ಲ ನೀನೇ ಇಟ್ಕೊ ಅಂತ ಹೇಳಿ ಅಲ್ವಾ. ಬೇಕಾಗೋದೇನು, ಭಗವಂತನೇ ಬೇಕು ಅನನ್ಯ ಮನಸ್ಸಿನಿಂದ ಅಂತ ಹೇಳಿದ್ರೆ ಅವರು ಬೇರೆ ಯಾವುದನ್ನು ಕೂಡ ಯೋಚಿಸೋದೇ ಇಲ್ಲ. ಆ ರೀತಿಯಲ್ಲಿ ಭಗವಂತನನ್ನು ಅವರು ಬಯಸ್ತಾರೆ, ಅನನ್ಯ ಭಾವದಿಂದ ಭಜಿಸುತ್ತಾರೆ. ಭಗವಂತನೇ ಬೇಕು, ನೀನು ಕೊಡೋ ಸುಖ ಸಂಪತ್ತು ಎಲ್ಲ ಬೇಡ, ನೀನೇ ಬೇಕು. ಆ ರೀತಿಯಲ್ಲಿ ಅನನ್ಯ ಭಾವದಿಂದ ಭಜಿಸ್ತಾರೆ ಅಂತ. ಅಂದರೆ ಅವರಿಗೆ ಏನು ಕೊಟ್ಟರು ಕೂಡ, ಈಗ ನಮಗೂ ಅಷ್ಟೇ, ಏನೇನು ತೊಗೊಂಡ್ರು ಏನೇನು ಸಿಕ್ಕಿದ್ರು ಕೂಡ ದೇರ್ ಇಸ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಕಂಪ್ಲೀಟ್ ಹ್ಯಾಪಿನೆಸ್ ಏನು ನಮಗಿರೋದಿಲ್ಲ. ಅದರಿಂದ ನಾವು ಮತ್ತೊಂದು ವಸ್ತು ಅಂತ ಸಂಗ್ರಹಿಸ್ತಾ ಹೋಗ್ತೀವಿ. ಹಾಗೆ ಈ ಸಜ್ಜನನಿಗೆ ಬೇರೆ ಏನು ಕೊಟ್ಟರು ಸಮಾಧಾನ ಇಲ್ಲ. ಅವನಿಗೆ ಭಗವಂತ ಸಿಗೋವರೆಗೂ ಭಗವಂತನೇ ಬೇಕು. ಅನನ್ಯ ಭಾವದಿಂದ ಭಗವಂತನನ್ನೇ ಬರೆಸ್ತಾ ಇರ್ತಾನೆ, ಅವನನ್ನೇ ಬಯಸ್ತಾ ಇದ್ದಾನೆ ಅವನು. ಅದಕ್ಕೆ ಇಲ್ಲಿ ಅನನ್ಯ ಮನಸ್ಸಃ ಅನ್ನೋ ಶಬ್ದಕ್ಕೆ ಭಾಷ್ಯದಲ್ಲಿ ಏನು ಬರೀತಾರೆ, ಯಾರ ಮನವು ಭಗವಂತನಲ್ಲದೆ ಬೇರೆ ಯಾವುದೇ ವಸ್ತುವಿನಲ್ಲಿ ರಮಿಸುವುದಿಲ್ಲವೋ ಮತ್ತು ಭಗವಂತನ ವಿಯೋಗವನ್ನು ಯಾರಿಗೆ ಕ್ಷಣ ಮಾತ್ರವೂ ಸಹಿಸಲಾಗುವುದಿಲ್ಲವೋ ಅಂತಹ ಭಗವಂತನ ಅನನ್ಯ ಪ್ರೇಮಿ ಭಕ್ತರ ವಾಚಕವಾಗಿ ಇಲ್ಲಿ ಅನನ್ಯ ಮನಸ್ಸಃ ಪದವಿದೆ.
ಹೇಗಿರ್ತಾರೋ ಅವರು ಮುಂದೆ ಹೇಳ್ತಾ ಹೋಗ್ತಾನೆ. ಅಂದರೆ ಅವರು ಒಂದು ಕ್ಷಣವೂ ಕೂಡ ಭಗವಂತನನ್ನು ಬಿಟ್ಟು ಬೇರೆ ಯಾವುದನ್ನೂ ಯೋಚಿಸುವುದಿಲ್ವಂತೆ. ಆಗೇನಾಗುತ್ತೆ ಹಾಗಿದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಅವರು ಒಂದೇ ಮನಸ್ಸಿನಿಂದ ನಿತ್ಯ ನಿರಂತರವೂ ನನ್ನ ಕೀರ್ತನೆಯನ್ನೇ ಮಾಡುತ್ತಾ ಭಕ್ತಿಯಿಂದ ನನ್ನನ್ನು ನಮಸ್ಕರಿಸುತ್ತಾ ನನ್ನ ಪ್ರಾಪ್ತಿಗಾಗಿ ಶ್ರಮಿಸುತ್ತಾರೆ. ಅವರು ಶ್ರಮಿಸೋದೇನಕ್ಕೆ? ಪ್ರಪಂಚದ ವಸ್ತುಗಳು ಬೇಕು ಅಂತ ಇಲ್ಲ, ಅವ್ರಿಗೆ ಬೇಕಾಗಿರೋದೇನು? ಭಗವಂತ. ಅದಕ್ಕೇನು ಹೇಳ್ತಾನೆ ಅವನು? ದೃಢವ್ರತಾಹ ಅಂತ ಹೇಳ್ತಾನೆ. ಅಂದರೆ ಆ ವ್ರತ ಅವ್ರು ಹಿಡಿದಿದ್ದಾರೆ ಅಂತ. ಅವ್ರಿಗೇನು ಬೇಕು? ಭಗವಂತನೇ ಬೇಕು ಅಂತ ದೃಢವ್ರತ. ಅವ್ರು ಬೇರೆ ಏನೋ ಆಚೆ ಈಚೆ ಒಂದು ಸ್ವಲ್ಪ ಹೊತ್ತು ಹೋಗಿ ಬಂದು ಆ ಥರ ಅಲ್ಲ, ಕಂಪ್ಲೀಟ್ಲಿ ಸರೆಂಡರ್ಡ್, ಭಗವಂತನೇ ಬೇಕು ಅಂತ. ಇಲ್ಲಿ ಈ ಸರೆಂಡರ್ ಅಂತ ಮಾಡ್ಕೊಳ್ಳುವಾಗ ನಾವು ಒಂದು ವಿಚಾರವನ್ನು ನೆನಪಿಟ್ಕೊಳ್ಬೇಕು ನೋಡಿ. ನಾವೆಲ್ಲ ಅಂದ್ಕೊಳ್ಬೋದು, ಇಲ್ಲ ಭಗವಂತನೇ ಎಲ್ಲವನ್ನು ಕೊಡುವಂಥವನು, ಅವನಿಂದಲೇ ಎಲ್ಲವೂ ಆಗ್ತಾ ಇರೋದು, ಅವನೇ ನಮಗೆ ಈ ಕಡೆ ಹೋಗೋ ಹಾಗೆ, ಭಗವಂತನ ಕಡೆ ಮನಸ್ಸು ತಿರುಗೋ ಹಾಗೆ ಬುದ್ಧಿ ಅವನೇ ಕೊಡಬೇಕು ಅಂತ ಹೇಳೋದೆಲ್ಲ ಕೇಳಿರ್ತೀರ ಅಲ್ವಾ? ಇಲ್ಲ ಇಲ್ಲ, ನಮಗೆ ಫ್ರೀ ವಿಲ್ ಅಂತ ಒಂದು ಇದೆ ಅಲ್ವಾ? ನಮಗೆ ಚಾಯ್ಸ್ ಇದೆ. ಪ್ರಾಣಿಗಳಿಗದಿಲ್ಲ. ಅವುಗಳಿಗೇನಿದ್ರು ಅರ್ಥ ಮತ್ತು ಕಾಮ ಎರಡೇ. ಅರ್ಥ ಅಂದರೆ ಊಟ, ಆಹಾರ. ಕಾಮ ಅಂದರೆ ಅವು ವಂಶವನ್ನು ಉದ್ಧರಿಸಬೇಕು ಅಷ್ಟೇ. ಆದರೆ ನಮ್ಗೆ ಇನ್ನೆರಡು ಪುರುಷಾರ್ಥ ಇದೆಯಲ್ವಾ? ಧರ್ಮ ಮತ್ತು ಮೋಕ್ಷ ಎರಡಿದೆ. ಹಾಗಾಗಿ ಭಗವಂತನಿಗೆ ಸರೆಂಡರ್ ಆಗೋದು ಅಥವಾ ಸಂಪೂರ್ಣವಾಗಿ ಭಗವಂತನನ್ನೇ ಬಯಸೋದು ಅಂದರೆ ಹೇಗಾಗತ್ತೆ? ಈ ಫ್ರೀ ವಿಲ್ ಏನಿದೆ ಅಲ್ವಾ, ಆ ಫ್ರೀ ವಿಲ್ಲನ್ನು ಸರಿಯಾಗಿ ಕಾಪಾಡಿಕೊಂಡು, ಬುದ್ಧಿಯನ್ನು ಕಾಪಾಡಿಕೊಂಡು ಅದನ್ನು ಭಗವಂತನ ಕಡೆಗೆ ತಿರುಗಿಸುವಂಥದ್ದು. ಯಾಕೆಂದರೆ ಅದು ಚಾಯ್ಸ್ ಇದೆ ನಮಗೆ. ನಾನು ಭಗವಂತನನ್ನು ಇಷ್ಟಪಟ್ಟು ಅವನನ್ನು ಆರಾಧಿಸ್ಬೋದು, ಇಲ್ಲ ಅವನಿಂದ ವಿಮುಖವಾಗೂ ಇರ್ಬೋದು. ಚಾಯ್ಸ್ ಇಸ್ ಮೈನ್. ಇಲ್ಲ ಅದನ್ನೂ ಅವನೇ ಮಾಡಬೇಕು ಅಂತ ಹೇಳಿ ಕೆಲವರು ಆರ್ಗ್ಯೂ ಮಾಡ್ತಾರೆ. ಇಲ್ಲ ಹಾಗಿದ್ರೆ ಪ್ರಾಣಿಗಳಾಗಿರ್ತಾ ಇದ್ವಿ, ಮನುಷ್ಯರಾಗಿ ಯಾಕೆ ಹುಟ್ಟುತ್ತಾ ಇದ್ವಿ ನಾವು? ಪ್ರಾಣಿಗಳಿಗೆ ಚಾಯ್ಸ್ ಕೊಡಲಿಲ್ಲ ಅವನು, ಆದರೆ ಮನುಷ್ಯರಿಗೆ ಕೊಟ್ಟಿದ್ದಾನೆ ಅಲ್ವಾ? ಅದರಿಂದ ಈ ಫ್ರೀ ವಿಲ್ ಅನ್ನೋದು ಏನಿದೆ, ಆ ಶರಣಾಗತಿ ಅಂತ ತಿಳ್ಕೊಳ್ಳುವಾಗ ಅಥವಾ ಭಗವಂತನ ಕಡೆ ಮನಸ್ಸನ್ನು ತಿರುಗಿಸೋದು ಅಂತ ಹೇಳುವಾಗ ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಆ ಫ್ರೀ ವಿಲ್ ಅನ್ನೋದು ಏನಿದೆ ಅದನ್ನು ಜೋಪಾನ ಮಾಡಿಕೊಂಡು ನಾವು ಆ ಬುದ್ಧಿಯನ್ನು ಭಗವಂತನ ಕಡೆಗೆ ತಿರುಗಿಸುವಂಥದ್ದು ಅಂತ ಹೇಳ್ತಾರೆ. ಅದು ದೃಢವ್ರತ. ಆ ಮನಸ್ಸು ಬುದ್ಧಿಯನ್ನು ಹಿಡಿಯೋದಿದೆಯಲ್ಲ, ಅದು ದೃಢವ್ರತ. ಅದಕ್ಕೆ ಹೇಳ್ತಾರೆ ನೋಡಿ, ಯಾರ ವ್ರತ ಅಥವಾ ನಿಶ್ಚಯ ದೃಢವಾಗಿರುತ್ತದೆಯೋ ಅವರನ್ನು ದೃಢವ್ರತ ಎಂದು ಹೇಳುತ್ತಾರೆ. ಭಗವಂತನ ಪ್ರೇಮಿ ಭಕ್ತರ ನಿಶ್ಚಯ, ಅವರ ಶ್ರದ್ಧೆ, ಅವರ ವಿಚಾರ ಮತ್ತು ನಿಯಮಗಳು ಎಲ್ಲವೂ ಅತ್ಯಂತ ದೃಢವಾಗಿರುತ್ತವೆ. ಅವರ ಶ್ರದ್ಧೆ, ಅವರ ವಿಚಾರ, ಅವರ ನಿಯಮ, ಡಿಸಿಪ್ಲಿನ್ ಎಲ್ಲವೂ ದೃಢವಾಗಿರುತ್ತೆ. ದೊಡ್ಡ ದೊಡ್ಡ ವಿಪತ್ತುಗಳು ಮತ್ತು ಪ್ರಬಲವಾದ ವಿಘ್ನಗಳ ಸಮೂಹವೂ ಕೂಡ ಅವರನ್ನು ತಮ್ಮ ಸಾಧನೆ ಮತ್ತು ವಿಚಾರದಿಂದ ವಿಚಲಿತಗೊಳಿಸಲಾರವು. ಅದಕ್ಕಾಗಿ ಅವರನ್ನು ದೃಢವ್ರತಾಹ ಎಂದು ಹೇಳಲಾಗಿದೆ. ಎಷ್ಟು ದೃಢ! ನಾವು ಎಷ್ಟು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರು ಬರೀ ಕಷ್ಟನೇ ಕೊಡ್ತಾ ಇದ್ದಾನೆ ಅಂತ ಭಗವಂತನ ಪ್ರಾರ್ಥಿಸೋದೇ ಬಿಟ್ಬಿಡ್ತಾರೆ. ಇಲ್ಲ, ಹಾಗೆಲ್ಲ ಅಲ್ಲ. ಏನೇ ಇದ್ರೂ ಕೂಡ ದೃಢವ್ರತಾಹ, ಭಗವಂತನನ್ನೇ ಸತತಂ ಯಾವಾಗಲೂ ಆ ಭಗವಂತನನ್ನೇ ಆರಾಧಿಸುವಂಥದ್ದು. ಅವನ ಕೀರ್ತನೆ ಮಾಡೋದು ಅಂದರೆ ಏನೋ, ಅವನ ಹರಿಕತೆ ಯಾವಾಗ ಮಾತನಾಡಿದ್ರು ಭಗವಂತನ ಬಗ್ಗೆನೇ ಮಾತನಾಡೋದು. ಆ ಥರದಲ್ಲಿ
ಯತಂತಹ ಅಂತ ಮತ್ತೊಂದು ಶಬ್ದ ಹೇಳ್ತಾರೆ. ಅದು ಕೂಡ ದೃಢವ್ರತಾಹ ಅಂದರೆ ಭಗವಂತನನ್ನೇ ಪೂಜಿಸುವುದು. ನೋಡಿ, ಪೂಜಿಸೋದು ಅಂತ ಹೇಳುವಾಗ ಬರೀ ದೇವರಲ್ಲಿ ಮನೇಲಿ ಮುಂದೆ ಕೂತ್ಕೊಂಡೆ ಮಂತ್ರ ಹೇಳಬೇಕು ಅಥವಾ ಬರೀ ಪೂಜೆ ಮಾಡ್ತಾನೆ ಇರಬೇಕು ಆ ಥರ ಅಲ್ಲ. ಅವನು ಮಾಡೋ ಎಲ್ಲ ಕೆಲಸದಲ್ಲೂ ಅದು ಭಗವಂತನಿಗೆ ಪೂಜೆ ಅನ್ನೋ ಥರದಲ್ಲೇ ಮಾಡ್ತಾನೆ. ಯಾವ ಕೆಲಸ ಮಾಡಿದರೂ ಕೂಡ. ಮತ್ತು ಒಂದು ಇದರಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಅವ್ರು ಎಲ್ಲಿ ನಡ್ಕೊಂಡು ಹೋದರೂ ಕೂಡ ಅದು ಭಗವಂತನಿಗೆ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಆ ಪಾದಗಳನ್ನು ಭೂಮಿಗೆ ಸ್ಪರ್ಶಿಸುವಾಗ ಕೂಡ ಭಗವಂತನನ್ನೇ ನೆನೆಸ್ಕೊಂಡು ಸ್ಪರ್ಶಿಸೋದಂತೆ. ದಡಬಡ ಹೋಗೋದೆಲ್ಲ ಇಲ್ಲ. ಯಾಕೆ? ನಾನು ಆ ಭಗವಂತನಿಗೋಸ್ಕರ ನನ್ನ ಪಾದ ಸ್ಪರ್ಶ ಮಾಡ್ತಾ ಇದ್ದೀನಿ. ಆ ರೀತಿಯಾಗಿ ಪೂಜೆ ಕೂಡ, ಪೂಜೆ ಅಂದರೆ ಅದೇ, ಅವ್ರು ಮಾತನಾಡುವ ಪ್ರತಿಯೊಂದು ನುಡಿ ಕೂಡ ಭಗವಂತನನ್ನೇ ಕುರಿತು ಅಥವಾ ಭಗವಂತನಿಗಾಗೆ ಅಪ್ರಿಯ ಮಾತುಗಳಿರುತ್ತೆ. ಆ ರೀತಿಯಲ್ಲಿ ಅವರು ಜೀವನ ಮಾಡ್ತಾರಂತೆ. ಆ ಭಗವಂತ ಎಲ್ಲರ ಏನೇ ಸೇವೆ ಮಾಡ್ತಾ ಇದ್ರು ಕೂಡ ಭಗವಂತನ ಸೇವೆ ಅಂತಲೇ ಮಾಡ್ತಾರೆ ಅಂತ. ಮತ್ತೆ ಮತ್ತೆ ಭಗವಂತನಿಗೆ ನಮಸ್ಕಾರ ಮಾಡೋದು ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಅವರು ಒಂದೇ ಮನಸ್ಸಿನಿಂದ ನಿತ್ಯ ನಿರಂತರವೂ ನನ್ನ ಕೀರ್ತನೆಯನ್ನೇ ಮಾಡುತ್ತಾ ಭಕ್ತಿಯೆಂದು ನನಗೆ ನಮಸ್ಕರಿಸುತ್ತಾರೆ. ಪ್ರತಿ ಸಲವೂ ನಮಸ್ಕಾರ. ನನ್ನ ಪ್ರಾಪ್ತಿಗಾಗಿಯೇ ಶ್ರಮಿಸುತ್ತಾರೆ. ನಿತ್ಯಯುಕ್ತಾಹ ಅಂದರೆ ಎದ್ದಾಗ, ಕುಳಿತಾಗ, ಮಲಗಿದಾಗ ಯಾವಾಗಲೂ ಭಗವಂತನ ಚಿಂತನೆ. ಹಿಂದೆ ಒಂದು ಶ್ಲೋಕದಲ್ಲಿ ನೋಡ್ತಿದ್ವಿ ಅಲ್ವಾ, ಏನು ಮಾಡಿದ್ರು ಕೂಡ ಭಗವಂತನೇ, ಭಗವಂತನಿಗಾಗೇ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಂತ ಓದಿದ್ವಲ್ಲ. ಪಶ್ಯನ್ ನೋಡ್ತಾ ಇರೋದು ಯಾರನ್ನ? ಭಗವನ್ನ. ಸ್ಪರ್ಶಿಸ್ತಾ ಇರೋದು ಯಾರನ್ನ? ಭಗವಂತನನ್ನ. ಕೇಳ್ತಾ ಇರೋದು ಏನನ್ನ? ಭಗವಂತನ ನಾಮಸ್ಮರಣೆಯನ್ನ. ಎಲ್ಲವೂ ಭಗವಂತನೇ. ಆ ರೀತಿಯಾಗಿ ಇವರು ಬದುಕ್ತಾ ಇರ್ತಾರೆ. ಅನನ್ಯ ಪ್ರೇಮ ಇವ್ರದ್ದು ಭಗವಂತನ ಬಗ್ಗೆ. ಏನು, ಅವರು ಭಗವಂತನನ್ನು ಬಿಟ್ಟು ಬೇರೆ ಏನನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಂದ್ರೆ ಏನು ಯಾವುದೋ ಒಂದು ದೇವರ ಮೂರ್ತಿ ಇಟ್ಕೊಂಡು ದೇವರ ನಾಮ ಇಟ್ಕೊಂಡು ಇಲ್ಲ. ಭಗವಂತಿಗೆ ಏನೇನು ಪ್ರಿಯ ಆಗಿರುತ್ತೋ ಆ ರೀತಿಯಲ್ಲಿ ನಡ್ಕೊಳ್ಳೋದು. ಅಂದರೆ ಆ ವ್ಯಾಲ್ಯೂಸನ್ನು ನನ್ನದಾಗಿ ಮಾಡಿಕೊಳ್ಳುವಂಥದ್ದು. ಅವನ ಗುಣ, ಅವನ ಸ್ವಭಾವ ತಿಳಿದು ಅವನನ್ನು ಅನನ್ಯವಾಗಿ ಪ್ರೀತಿಸುವಂಥದ್ದು. ಆ ಭಗವಂತನನ್ನೇ, ಅವನ ಪ್ರಾಪ್ತಿಗಾಗಿ ಅವರು ಶ್ರಮಿಸ್ತಾ ಇರ್ತಾರಂತೆ. ಯಾರು? ಸಜ್ಜನರಾದವರು. ಮುಂದುವರಿಸ್ತಾ, ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋ ಮುಖಂ. ಹೀಗೆ ಕೆಲವರು ಜ್ಞಾನ ಯಜ್ಞದಿಂದ ನನ್ನನ್ನು ಉಪಾಸಿಸುತ್ತಾರೆ, ಇನ್ನು ಕೆಲವರು ವಿಶ್ವರೂಪನಾದ ನನ್ನನ್ನು ಏಕಭಾವದಿಂದ ಮತ್ತು ಕೆಲವರು ಭೇದ ಭಾವದಿಂದ ವಿಧವಾಗಿ ಭಜಿಸುತ್ತಾರೆ. ಭಗವಂತನನ್ನು ಯಾವ ರೀತಿಯಲ್ಲಾದರೂ ಭಜಿಸ್ಬೋದು, ಹೌದಾ? ಜ್ಞಾನಯಜ್ಞದಿಂದ ನನ್ನನ್ನು ಭಜಿಸುತ್ತಾರೆ. ಜ್ಞಾನಯಜ್ಞ ಅಂದರೆ ಚಿನ್ಮಯ ಮಿಷನ್ನಲ್ಲಿ ಜ್ಞಾನಯಜ್ಞ. ಯಜ್ಞ ಅಂತ ಹೇಳಿದ್ರೆ ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ಎಲ್ಲ ಕೆಲಸವನ್ನು ಯಜ್ಞ ಅಂತ ಹೇಳ್ತೀವಿ. ಆ ಯಜ್ಞ ಕುಂಡ ಇಟ್ಟು ಹೋಮ ಮಾಡೋದು ಅದಲ್ಲ. ಜ್ಞಾನಯಜ್ಞದಿಂದ ನನ್ನನ್ನು ಜ್ಞಾನಯಜ್ಞದಿಂದ ಉಪಾಸಿಸುತ್ತಾರೆ ಅಂದ್ರೇನು? ಆ ಭಗವಂತ ನಮಗೆ ಏನು ತಿಳಿಸ್ಕೊಟ್ಟಿದ್ದಾನೋ ಅದನ್ನು ಮತ್ತೊಬ್ಬರಿಗೆ ಹೇಳುವಂಥದ್ದು. ಎಷ್ಟು ಸಹಜವಾಗಿ ಅಂತ ಹೇಳಿದ್ರೆ, ಯಾವುದನ್ನ ನಾನು ಓದಿ ತಿಳ್ಕೊಂಡು ನನಗೆ ಸಂತೋಷ ಆಗಿರುತ್ತೆ, ಅದನ್ನು ಮತ್ತೊಬ್ಬರಿಗೆ ಹೇಳುವಂಥದ್ದು. ನೋಡು, ಇದನ್ನು ಓದೋದ್ರಿಂದ ಕೇಳೋದ್ರಿಂದ ಒಳ್ಳೆಯದಾಗತ್ತೆ. ಅದೇ ಯಜ್ಞ ಅಷ್ಟೆ. ಜ್ಞಾನ ಯಜ್ಞದಿಂದ ನನ್ನನ್ನು ಉಪಾಸಿಸುತ್ತಾರೆ. ಕೆಲವರು ಆ ರೀತಿಯಾಗಿ ಭಗವಂತನ ಪುರಾಣ ಪುಣ್ಯಕಥೆಗಳಿರ್ಬೋದು ಅದನ್ನು ಹೇಳ್ತಾ ಅವರು ಜ್ಞಾನ ಯಜ್ಞದಿಂದ ನನ್ನನ್ನು ಉಪಾಸಿಸ್ತಾರೆ, ಅವನನ್ನು ನೆನೆಸ್ಕೊಳ್ತಾರೆ. ಇನ್ನು ಕೆಲವರು ವಿಶ್ವರೂಪನಾದ ನನ್ನನ್ನು ಏಕಭಾವದಿಂದ, ಅಂದರೆ ವಿಶ್ವರೂಪ ಎಲ್ಲೆಲ್ಲೂ ಭಗವಂತನನ್ನೇ, ಎಲ್ಲ ರೂಪವೂ ಭಗವಂತನೇ,
ಆ ಭಗವಂತನನ್ನು ನೋಡ್ತಾ ಅವನನ್ನು ಆರಾಧಿಸ್ತಾರೆ. ಏಕಭಾವದಿಂದ ಅಂತ ನೋಡೋದೇಂದ್ರೇನು? ಎಲ್ಲರೂ ಸಮ, ಎಲ್ಲರಲ್ಲೂ ಭಗವಂತನಿದ್ದಾನೆ ಅಂತ ನೋಡೋದು. ಮತ್ತೆ ಕೆಲವರು ಭೇದ ಭಾವದಿಂದ ವಿಧ ವಿಧವಾಗಿ ಭಜಿಸುತ್ತಾರೆ. ಭೇದ ಭಾವದಿಂದ ಅಂತ ಹೇಳಿದ್ರೆ ಇದು ಕೂಡ ಭಗವಂತನ ಇನ್ನೊಂದು ರೂಪ ಅಂತ ತಿಳ್ಕೊಂಡು ಭಜಿಸೋದು. ರಾಮ, ಕೃಷ್ಣ ನಾವು ಬೇರೆ ಬೇರೆ ರೂಪದಲ್ಲಿ ನೋಡ್ತೀವಲ್ವ, ಹಾಗೆ ಬೇರೆ ಬೇರೆ ರೂಪಗಳಲ್ಲಿ ಅವನನ್ನು ಭಜಿಸ್ಬೋದು. ಯಾವ ರೀತಿಯಾಗಿ ಭಜಿಸಿದ್ರು ಕೂಡ ಅವರು ಭಗವಂತನನ್ನೇ ಭಜಿಸ್ತಾ ಇರ್ತಾರೆ. ಜ್ಞಾನಯಜ್ಞದ ಸ್ವರೂಪವೇನು ಅಂತ ಕೇಳಿದಾಗ ಇಲ್ಲಿ ಚಿನ್ಮಯಮಿಷನಲ್ಲಿ ಜ್ಞಾನಯಜ್ಞ ಶರೀರ, ಮನಸ್ಸು, ಬುದ್ಧಿ ಎಲ್ಲದರಿಂದ ಯಾವ ಕರ್ಮ ಆಗ್ತಾ ಇರುತ್ತೋ ಅದೇ ಜ್ಞಾನಯಜ್ಞ. ಆ ಕರ್ಮ ಈಗ ನಮ್ಮಲ್ಲಿ ಗೀತಾಜ್ಞಾನಯಜ್ಞ ಅಂತ ಮಾಡೋದು ಚಿನ್ಮಯಮಿಷನಲ್ಲಿ ಬಹಳ ಏನು ಹೇಳ್ತಾರೆ ಪ್ರಸಿದ್ಧವಾಗಿರುವಂಥದ್ದು. ಗೀತಾಜ್ಞಾನ ಯಜ್ಞ ಅಂತ ಮಾಡುವಾಗ ಸ್ವಾಮೀಜಿಯವರ ಭಗವದ್ಗೀತೆಯಲ್ಲಿರೋ ಅರ್ಥವನ್ನು ಎಲ್ಲರಿಗೂ ಹೇಳುವಾಗ ಅಲ್ಲಿ ಯಾವುದೇ ರೀತಿಯ ಒಂದು ಏನು ಹೇಳ್ತಾರೆ ಫೀಸ್ ಕೊಟ್ಟು ಬರಬೇಕು, ಟಿಕೆಟ್ ತೊಗೊಂಡು ಬರಬೇಕು, ಹಾಗೆಲ್ಲ ಇರಲ್ಲ. ಇಟ್ ಇಸ್ ಫ್ರೀ. ಈ ಗೀತಾಜ್ಞಾನ ಯಜ್ಞವನ್ನು ಪೂಜ್ಯ ಸ್ವಾಮಿ ಚಿನ್ಮಯಾನಂದರು 1950ನೇ ಇಸವಿಯಲ್ಲಿ ಪ್ರಾರಂಭ ಮಾಡಿತ್ತು. ಇವಾಗ 75 ವರ್ಷಗಳಾಯಿತು. ಹಾಗಾಗಿ ಆ ಗೀತೆ ಅನ್ನೋದು ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಸಮಯದಲ್ಲಿ ಒಂದಲ್ಲ ಒಂದು ಕಡೆ ನಡೀತಾನೆ ಇರುತ್ತೆ. ಅದಕ್ಕೆ ಈ 24/7 ಗೀತಾ ಜ್ಞಾನ ಯಜ್ಞ ಎಲ್ಲಾದರೂ ಆಗ್ತಾನೇ ಇರುತ್ತೆ ಅಂತ ಹೇಳ್ತಾರೆ. ಯಾರೋ ಎಲ್ಲೋ ಏನೋ ಹೇಳ್ಕೊಡ್ತಾನೆ ಇರ್ತಾರೆ. ಯಾಕೆ? ಸಮಯ ಡಿಫ್ರೆನ್ಸ್ ಇದೆ ನೋಡಿ. ಈಗ ಇಲ್ಲಿ ನಮ್ಗೆ ಹಗಲು, ಅಲ್ಲಿ ಅಮೆರಿಕಾದಲ್ಲಿ ರಾತ್ರಿ, ಅಮೆರಿಕಾದಲ್ಲಿ ಇನ್ಯಾರೋ ಗೀತಾಜ್ಞಾನ ಯಜ್ಞ ಮಾಡುವಾಗ ಇಲ್ಲಿ ರಾತ್ರಿ ಆಗಿರುತ್ತೆ. ಹಾಗೇ ಸ್ವಾಮೀಜಿಯವರು ಮನೆ ಮನೆಯಲ್ಲೂ ಮನದಲ್ಲೂ ಗೀತಾಜ್ಞಾನ ಯಜ್ಞ ಆಗಬೇಕು, ನಡೀತಾ ಇರಬೇಕು ಅಂತ ಹೇಳಿ ಬರೀ ದೇಶದಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಸಾಕಷ್ಟು ಸೆಂಟರ್ಗಳನ್ನು ಮಾಡಿದ್ರು. ಅದರಿಂದ ಈ ಜ್ಞಾನ ಯಜ್ಞದಿಂದ ನನ್ನನ್ನು ಉಪಾಸಿಸುತ್ತಾರೆ ಅಂತ ಹೇಳಿದ್ರೆ ಚಿನ್ಮಯ ಮಿಷನಲ್ಲಿ ನಾವು ಮಾಡೋದು ಹಾಗೆಯೇ. ಆ ಭಗವಂತನನ್ನು ಯಾವ ರೀತಿಯಲ್ಲಿ ನೆನೆಸ್ಕೊಳ್ತೀವಿ ನಾವು? ಜ್ಞಾನ ಯಜ್ಞದಿಂದ. ಅದು ಉಪನಿಷತ್ತು ಇರ್ಬೋದು, ಭಗವದ್ಗೀತೆ ಇರ್ಬೋದು, ಅಥವಾ ಬ್ರಹ್ಮಸೂತ್ರ ಇರ್ಬೋದು, ಯಾವುದೋ ಅಂತ ನಡೀತಾ ಇರುತ್ತೆ. ಅದರಲ್ಲಂತೂ ಭಗವದ್ಗೀತೆ ಅಂತೂ ಒಂದಲ್ಲ ಒಂದು ಕಡೆ ನಡೀತಾನೇ ಇರುತ್ತೆ. ಜ್ಞಾನ ಯಜ್ಞದಿಂದ ನನ್ನನ್ನು ಉಪಾಸಿಸುತ್ತಾರೆ, ಆ ಭಗವಂತನನ್ನು ನೆನೆಸ್ಕೊಳ್ತಾರೆ. ಇನ್ನು ಕೆಲವರು ವಿಶ್ವರೂಪನಾದ ನನ್ನನ್ನು ಏಕಭಾವದಿಂದ, ವಿಶ್ವರೂಪ ಭಗವಂತನೇ ಅವನ ರೂಪ ಹೇಳಿಬಿಟ್ಟಿದ್ದಾರೆ, ನಾನು ಎಲ್ಲವೂ ನಾನೇ, ಎಲ್ಲವೂ ನನ್ನಲ್ಲಿದೆ ಅಂತ. ಆ ವಿಶ್ವರೂಪದ ನನ್ನನ್ನು ಏಕಭಾವದಿಂದ ನೆನೆಸ್ಕೊಳ್ತಾರೆ. ಮತ್ತು ಕೆಲವರು ಭೇದ ಭಾವದಿಂದ ವಿವಿಧವಾಗಿ ಭಜಿಸುತ್ತಾರೆ, ವಿಧ ವಿಧವಾಗಿ ಭಜಿಸುತ್ತಾರೆ. ಅವ್ರ ಟೇಸ್ಟ್ ಅದು. ನಾನು ಕೃಷ್ಣನ ರೂಪದಲ್ಲಿ ಭಜಿಸ್ತೀನಿ, ರಾಮನ ರೂಪದಲ್ಲಿ ಭಜಿಸ್ತೀನಿ, ಹಾಗೆ ಯಾವುದ್ಯಾವುದು ಬೇರೆ ಬೇರೆ ವಿಧ ವಿಧವಾಗಿ ಅವರನ್ನು ಭಜಿಸೋದು ಇಷ್ಟ ಅಂತ ಹೇಳಿ ಆ ರೀತಿಯಲ್ಲಿ ಭಜಿಸ್ತಾರೆ. ಭಗವಂತ ತನ್ನ ಸ್ವರೂಪವನ್ನು ಹೇಳಿದ ಮೇಲೆ ಅವನನ್ನು ಜನ ಯಾವ ರೀತಿಯಾಗಿ ಗುರುತಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಹೇಳ್ಕೊಂಡಿದ್ದಾನೆ. ನಾವು ಯಾವ ರೀತಿಯಾಗಿ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ? ಯಜ್ಞ ರೂಪದಲ್ಲಿ ನೋಡ್ತಿದ್ದೀವ, ಅಥವಾ ವಿಶ್ವರೂಪನಾದ ನನ್ನನ್ನು ಏಕಭಾವದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಅಥವಾ ಭೇದ ಭಾವದಿಂದ ವಿವಿಧವಾಗಿ ನಾವು ಭಜಿಸ್ತಾ ಇದ್ದೀವ ಅಂತ ನೋಡ್ಕೊಳ್ಬೇಕು. ಆ ಯಾವ ರೀತಿಯಲ್ಲಿ ಭಜಿಸಿದ್ರೂ ಅದು ತಪ್ಪಿಲ್ಲ. ಅದು ಅವರವರ ಏನಂತಾರೆ ಕಂಫರ್ಟ್ ಝೋನ್, ಹಾಗೆ ಭಜಿಸ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಭಗವಂತ ಹೇಳ್ತಾನೆ ಮುಂದೆ, ಇನ್ನು ಅವನ ಸ್ವರೂಪವನ್ನು ಮತ್ತೆ ಹೇಳ್ತಾನೆ. ಈಗ ಇಷ್ಟೆಲ್ಲ ಹೇಳಾದ್ಮೇಲೆ ನಾನೇ ಜಗತ್ತು, ನಾನೇ ಪ್ರಪಂಚ, ನಾನೇ ಎಲ್ಲವೂ ನಾನೇ, ಆದರೆ ಜನ ನನ್ನನ್ನು ಹೀಗೀಗೆ ಭಜಿಸ್ತಾರೆ, ಹೀಗೀಗೆ ನೋಡ್ತಾರೆ ಅಂತ ಹೇಳಿದ ಮೇಲೆ ಮತ್ತೆ ಭಗವಂತ ನಾನು ಅದನ್ನು ಹೇಗೆ ಸ್ವೀಕರಿಸ್ತೀನಿ ಅನ್ನೋದನ್ನು ಕೂಡ ಅವನು ಹೇಳ್ತಾನೆ. ಅಂದರೆ ಭಗವಂತ ಯಾವ ರೀತಿಯಲ್ಲಿ ಅದನ್ನು ಸ್ವೀಕರಿಸ್ತಾನೆ ಅಂತ ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿಗೆ ನಿಲ್ಲಿಸಿರ್ತಾನೆ.
असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ